ಕಾಲೇಜ್ಗೆ ಹೋಗೋರು ಅಥವಾ ಎಲ್ಲಾದ್ರೂ ಕೆಲ್ಸಕ್ಕೆ ಹೊರಗಡೆ ಹೋಗೋರು ಡೈಲಿ ಯೂಸ್ ಮಾಡೋದಕ್ಕೂ ಸಹ ತುಂಬಾನೇ ಚೆನ್ನಾಗಿದೆ. ಸಾಕು ಬಿಡು, ಓವರ್ ಬಿಲ್ಡಪ್ ತಗೋಬೇಡ. ಏನ್ ನಿಮ್ಮ ಮನೇಲಿ ಎಷ್ಟೇ ಮಿಷಿನ್ ಇರೋದು ಅನ್ನೋ ಹತ್ರ ತುಂಬಾ ಜನ ಟೈಲರಿಂಗ್ ಮಿಷಿನ್ ನೋಡೋರೆ. ಹಾಯ್ ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಾದ್ರೆ ಮಾರಿದೆ ಫಾಲೋ ಮಾಡಿ. ಇವತ್ತಿನ ವ್ಲಾಗ್ ನ ಈಗ ಶುರು ಮಾಡ್ತಿದ್ದೀವಿ. ಈಗಷ್ಟೇ ಮೈಸೂರಿಂದ ನಮ್ಗೊಂದು ಪಾರ್ಸಲ್ ಬಂದಿದೆ. ಇದೇನ್ ಪಾರ್ಸಲ್ ಅಂತ ನಮ್ಮ ಶ್ರೀಮತಿ ಅವ್ರ ಕೈಲೇ ಓಪನ್ ಮಾಡಿ ತೋರಿಸ್ತೀನಿ, ನೋಡೋಣ ಅದೇನಂತ. ಸಖತ್ ಖುಷಿ ಅವ್ರಿಗೆ, ನಮ್ಮ ಶ್ರೀಮತಿ ಅವ್ರಿಗೆ. ಯಾಕೆಂದ್ರೆ ಇದ್ರೊಳಗಡೆ ಇರೋದು ಅವ್ರಿಗೆ ಬೇಕಾದಂಥದ್ದೇ. ಅದಕ್ಕೆ ವಾವ್, ಎಷ್ಟು ಚೆನ್ನಾಗಿದ್ದಾವೆ ಕಲರ್ಸು, ತುಂಬ ಚೆನ್ನಾಗಿದ್ದಾವೆ. ನಮ್ಮ ಶ್ರೀಮತಿ ಅವರ ಫೇವ್ರೆಟ್ ಕಲರು ಪಿಂಕ್ ಕಳಿಸಿದ್ದಾರೆ. ಒಂದು ಕಲರ್ಫುಲ್ ಆಗಿರೋ ಕಲರ್ ಇದೆ. ಮನ್ವಿ ಫ್ಯಾಷನ್ ವರ್ಲ್ಡ್ ಕಡೆಯಿಂದ ನನಗೆ ಒಳ್ಳೊಳ್ಳೆ ಕುರ್ತೀಸ್ ನ ಕಳಿಸಿದ್ದಾರೆ. ಒಳ್ಳೆ ಬ್ರಾಂಡೆಡ್ ಕುರ್ತಿ, ಕಾಲೇಜ್ಗೆ ಹೋಗೋರು ಅಥವಾ ಎಲ್ಲಾದ್ರೂ ಕೆಲ್ಸಕ್ಕೆ ಹೊರಗಡೆ ಹೋಗೋರು ಡೈಲಿ ಯೂಸ್ ಮಾಡೋದಕ್ಕೂ ಸಹ ತುಂಬಾನೇ ಚೆನ್ನಾಗಿದೆ. 100% ಪ್ಯೂರ್ ಕಾಟನ್ ಕುರ್ತೀಸ್ ಇವೆಲ್ಲ. ಒಳ್ಳೆ ಕಲರ್ಸ್ ಅಲ್ಲಿ ಎಲ್ಲ ಅವೈಲೇಬಲ್ ಸಿಗುತ್ತೆ ನೋಡಿ. ಮತ್ತೆ ಇವ್ರದ್ದು ಇನ್ನೊಂದೇನಂದ್ರೆ ಮೈಸೂರಲ್ಲಿರೋದು ಇವ್ರ ಬ್ರಾಂಚ್ ಬಂದು. ಆದ್ರೆ ನೀವು ಮೈಸೂರಿಗೆ ಹೋಗಿ ತಗೋಬೇಕು ಅಂತ ಏನಿಲ್ಲ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಮನ್ವಿ ಫ್ಯಾಷನ್ ಅಂತ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ, ಇಲ್ಲಾಂದ್ರೆ ನನ್ನ ಅವ್ರ ನಂಬರ್ನ, ಕಾಂಟ್ಯಾಕ್ಟ್ ನಂಬರು ಮತ್ತೆ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೆ ಸ್ಕ್ರೀನ್ ಮೇಲೆ ಸಹ ಅವ್ರ ನಂಬರ್ ಹಾಕಿದ್ದೀನಿ ನೋಡಿ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿದ್ರೆ ಸಾಕು. ಜಸ್ಟ್ ಅವರು ಡೀಟೇಲ್ಸ್ ಕಳಿಸ್ತಾರೆ. ಮತ್ತೆ ನಿಮ್ಗೆ ಯಾವ್ದು ಬೇಕೋ ಆ ಕುರ್ತೀಸ್ನ ಸೆಲೆಕ್ಟ್ ಮಾಡಿದ್ರೆ ಆ ಕುರ್ತೀಸ್ನ ಅವರು ನಿಮ್ಗೆ ಪೋಸ್ಟಲ್ ಮೂಲಕ, ಪಾರ್ಸಲ್ ಮೂಲಕ ಕಳಿಸ್ತಾರೆ. ಕಡಿಮೆ ಅಮೌಂಟ್ ಅಲ್ಲಿ ಕುರ್ತೀಸ್ ಎಲ್ಲ ಸಿಗುತ್ತೆ. ಅದು ರಿಯಾಯಿತಿ ತರ, ಮತ್ತೆ ಕೈಗೆಟುಕುವ ಬೆಲೆಯಲ್ಲಿ ಅಂತಾರಲ್ಲ, ಆ ಕಡಿಮೆ ಬೆಲೆಗೆ ಸಿಗುತ್ತೆ. ಇವ್ರ ಹತ್ರ ನೀವು ಕುರ್ತೀಸ್ ತಗೊಳೋದ್ರಿಂದ ನಿಮ್ಗೆ ಏನ್ ಉಪಯೋಗ ಅಂದ್ರೆ, ನೀವು ಹೊರಗಡೆ ಶಾಪಲ್ಲೆಲ್ಲಾದ್ರೂ ತಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಅದು ಇದು ಅಂತೆಲ್ಲ ಆಡ್ ಮಾಡಿರ್ತಾರೆ. ಆದ್ರೆ ಇವ್ರಿಗೆ ರಿಟೇಲ್ ಪ್ರೈಸ್, ಹೋಲ್ಸೇಲ್ ಪ್ರೈಸ್ ಅಂತ ಇರುತ್ತಲ್ಲ, ತುಂಬಾ ಕಡಿಮೆ ಬೆಲೆಗೆ, ಕೈಗೆಟುಕುವ ಬೆಲೆಗೆ ನಿಮ್ಗೆ ಸಿಗುತ್ತೆ. ಕುರ್ತೀಸು, ಲೆಗಿನ್ಸು, ದುಪ್ಪಟ ಎಲ್ಲ ಸಿಗುತ್ತೆ. ಒಳ್ಳೊಳ್ಳೆ ಬ್ರಾಂಡೆಡ್ ಅಲ್ಲಿ ಕುರ್ತೀಸ್ ಸಿಗುತ್ತೆ. ಆವಾಸ, ಲಿಯಾಸ, ಇನ್ನು ಯಾವ್ಯಾವ ಅದು ಹೆಣ್ಮಕ್ಳಿಗೆ ಗೊತ್ತು, ನಮಗ್ ಗೊತ್ತಿಲ್ಲ ಆ ಬ್ರ್ಯಾಂಡ್. ಕುರ್ತೀಸ್ ಎಲ್ಲ ಸಿಗುತ್ತೆ. ಮತ್ತೆ ಅದೇನಮ್ಮ 2 ಸೆಟ್ 3 ಸೆಟ್ ಕುರ್ತೀಸ್ ಎಲ್ಲ ಸಿಗುತ್ತಂತೆ. ಮತ್ತೆ ಮನ್ವಿ ಫ್ಯಾಷನ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅವ್ರ ಪೇಜ್ ನ ಫಾಲೋ ಮಾಡಿ ಒಳ್ಳೊಳ್ಳೆ ಕುರ್ತೀಸು ಎಲ್ಲ ನೀವು ನೋಡಿ ಯಾವ್ದು ಬೇಕಾದ್ರೂ ಅಲ್ಲಿ ಸೆಲೆಕ್ಷನ್ ನಿಮ್ಗೆ ನೋಡಬಹುದು. ಅದೇ ಫಸ್ಟ್ ಗೆ ಈ ತರ ಬಟ್ಟೆ ಹಾಕಿ ಹೊಲಿಬೇಕಾ? ಆಯಿಲ್ ಹಾಕಿರ್ತೀನಲ್ಲ, ಆಯಿಲ್ ಎಲ್ಲ ಈ ಬಟ್ಟೆಗೆ ಆಗುತ್ತೆ. ಅದಕ್ಕೆ ಬಟ್ಟೆ ಹಾಕೋದು, ವೇಸ್ಟ್ ಬಟ್ಟೆ ಹಾಕಿ ಹೊಲಿಬೇಕು. ಫಸ್ಟ್ ಥ್ರೆಡ್ ಹಾಕಿಲ್ಲ, ಸುಮ್ನೆ ಹೊಲಿಯೋದಾ? ಥ್ರೆಡ್ ಹಾಕಿದ್ರೆ ಸ್ಟಿಚ್ ಆಗುತ್ತೆ. ಥ್ರೆಡ್ ಹಾಕಿಲ್ಲ ಅಂದ್ರೆ ಸುಮ್ನೆ ಆಯಿಲ್ ಹೋಗುತ್ತೆ ಅದ್ರಲ್ಲಿ ಇರೋದೇ. ಹಂಗ ಎಲ್ಲಾ ಟೈಲರ್ ಹಿಂಗೇನೆ ಮಾಡೋದು? ಎಲ್ಲಾ ಟೈಲರ್ಸು ಹಂಗೆ ಮಾಡೋದು. ಫಸ್ಟು ಹಿಂಗೆ ಒಂದು ಬಟ್ಟೆಲಿ ಹೊಲಿಬೇಕು ಆಯಿಲ್ ಹಾಕಿಟ್ಟಾಗ. ಆಯಿಲ್ ಆಗೈತೆ ನೋಡಿ ಇಲ್ಲಿ. ಅದು ಆಯಿಲ್ಲ. ಹಾಗಾದ್ರೆ ಫಸ್ಟ್ ಆಯಿಲ್ ಹಾಕಿಟ್ಟಾಗ ಒಂದು ವೇಸ್ಟ್ ಬಟ್ಟೆ ತಗೊಂಡು ಥ್ರೆಡ್ ಏನು ಹಾಕದೆ ಹಾಗೆ ಸ್ಟಿಚ್ ಮಾಡಬೇಕು. ಆಗ ಆಯಿಲ್ ಎಲ್ಲ ಬಟ್ಟೆಗೆ ಆಗುತ್ತೆ. ಇಲ್ಲಾಂದ್ರೆ ಹಂಗೆ ಹೊಲ್ದ್ರೆ ಹೊಸ ಬಟ್ಟೆ ಏನಾದ್ರು ಸ್ಟಿಚ್ ಹಾಕ್ತಾರಲ್ಲ ಆ ಬಟ್ಟೆಗೆ ಆಗ್ಬಿಡುತ್ತೆ. ಆಯಿಲ್ ಎಲ್ಲ ಬಟ್ಟೆಗೆ ಆಗುತ್ತೆ. ಎಲ್ಲ ಆಯ್ತು, ನೀಟಾಗಿ ಒರೆಸ್ಕೋಬೇಕು. ಸಾಕು ಬಿಡು, ಓವರ್ ಬಿಲ್ಡಪ್ ತಗೋಬೇಡ. ಏನ್ ನಿಮ್ಮ ಮನೇಲಿ ಎಷ್ಟೇ ಮಿಷಿನ್ ಇರೋದು ಅನ್ನೋ ಥರ ತುಂಬಾ ಜನ ಟೈಲರಿಂಗ್ ಮಿಷಿನ್ ನೋಡೋರೆ. ನಾನೆಲ್ಲ ನಾನು ಒಬ್ಳೆ ನೋಡಿರೋದು ಅನ್ಕೊಂಡಿದ್ದೆ. ಹಿಂಗೆಲ್ಲ ಕಮೆಂಟ್ ಆಗ್ತಾರಲ್ವಾ ಜನ, ಯಾವ ತರ ಎಲ್ಲ ಯೋಚನೆ ಮಾಡ್ತಾರೆ. ಏನೋ ಟೈಟ್ ಮಾಡ್ತಿರೋದು? ಇದೇನೋ ಲೂಸ್ ಆಗಿತ್ತು, ಅಲ್ಲಾಡ್ತಿತ್ತು, ಅದಕ್ಕೆ ಸುಮ್ಮನೆ ಹಂಗೆ ಬಿಗಿ ಮಾಡಿದೆ ಅಷ್ಟೇ. ತಗೋ, ಫಸ್ಟ್ ಮ್ಯಾಚಿಂಗ್ ದಾರ ಹುಡುಕು. ಫಸ್ಟ್ ಕಲರ್ ಯಾವ್ದು ಸ್ಟಿಚ್ ಹಾಕಂತೀಯ? ಫಸ್ಟ್ ಬ್ಲೂನೇ ಹಾಕೋತೀನಿ. ದಾರ ಅವ? ಓ ಅವೇ ಪರವಾಗಿಲ್ಲ, ನೀನು ಟೈಲರ್ ಆಗಿದ್ಕೋ ಸಾರ್ಥಕ ಆಯ್ತು ಅನ್ನೋದ್ಕಿಂತ ದುಡ್ಡು, ಟೈಮು ಎಲ್ಲ ಉಳೀತು ನನಗೆ, ನಂಗೂ ನಿನಗೂ ಎಲ್ಲ. ಯಾಕೆ ಅಂದರೆ ಇದನ್ನು ಸ್ಟಿಚ್ ಹಾಕಿಸ್ಬೇಕು ಅಂತ ತಗೊಂಡು ಹೊಡೋಗ್ತಿದ್ದೆ. ಇವಾಗ ಟೈಲರ್ ಬೇರೆಯವ್ರ ಹತ್ರ, ಟೈಲರ್ ಹತ್ರ ಅವರು ಹೋಗ್ತಿದಂಗೆ ಎಲ್ಲೂ ಹಾಕ್ಕೊಡ್ತಿರ್ಲಿಲ್ಲ. ಅವರೆಲ್ಲ ಬಿಡುವಾಗ ಕೂತಿರಲ್ಲ ಟೈಲರ್ಗಳು, ಹೋಗ್ತಿದಂಗೆ ಹಾಕ್ಕೊಡೋದಕ್ಕೆ. ಅವ್ರಿಗೆ ಬೇರೆ ಕೆಲಸಗಳಿರ್ತವೆ. ಇಟ್ಟೋಗು ಹಾಕಿರ್ತೀವಿ,
ನಾವು ನಂಬರ್ ಕೊಟ್ಟಿದ್ದು ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಒಂದೊಂದು ಟಾಪ್ ಎಷ್ಟು ತಗೋತಾರೆ ಒಂದೊಂದು ಇದಕ್ಕೆ? ಹಳ್ಳಿ ಕಡೆ ಎಲ್ಲ ಕಡಿಮೆ 30-40 ತಗೋತಾರೆ. ಮಧುಗಿರಿ ಆ ಕಡೆ ಎಲ್ಲ ಟೌನ್ ಅಲ್ಲೆಲ್ಲ 50-80-100 ತಗೋಬಹುದು. ನಾನು ಹಾಕ್ಸಿಲ್ಲ. 100 ರೂಪಾಯಿ ತಗೋತಾರ? ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲೆಲ್ಲ 100 ರೂಪಾಯಿ ತಗೋತಾರ ಅಂತ ಗೊತ್ತಾ? ಹೌದಾ? ಯಾರು ಹೇಳಿದ್ದು? ನಮ್ಮ ಅದಕ್ಕೆ ಹೇಳಿದ್ರು. ಹೌದಾ? ಒಂದ್ ಟಾಪ್ ಸುಮ್ನೆ ಸೈಡ್ ಸ್ಟಿಚ್ ಹಾಕಕ್ಕೆ 100 ರೂಪಾಯಿ ತಗೋತಾರಂತೆ. 100 ರೂಪಾಯಿ ಎಲ್ಲ ತಗೊಳಲ್ಲ. ಇಲ್ಲ ಅಷ್ಟೊಂದು ಕಾಸ್ಟ್ಲಿನಾ? ಅದಕ್ಕೊಂದು 200 ರೂಪಾಯಿ. ಆ 100ಗೆ ಇನ್ನೊಂದು 200 ಹಾಕಿದ್ರೆ ಹೊಸ ಟಾಪೇ ಬರ್ತೈತಲ್ಲ. 80-100 ತಗೋತಾರೆ ಅಂತ ಶಿಲ್ಪನು ಹೇಳ್ತು, ಬೇಕಿದ್ರೆ ಕೇಳು. ಎಷ್ಟೊಂದ್ಸರಿ ಹೇಳಿದ್ ಗೊತ್ತಾ ಶಿಲ್ಪ? ಹೌದಾ? ನೀನ್ ಏನಾದ್ರು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಅಂಗಡಿ ಇಟ್ಬಿಟ್ರೆ ಕವಿತಾ ನಿಂಗೆ ಎಷ್ಟೊಂದ್ ಬಿಸ್ನೆಸ್ ಆಗುತ್ತೆ ಗೊತ್ತಾ? ಅದಕ್ಕೆ ಇಲ್ಲೇ ಮಾಡೋಷ್ಟು ಕೆಲಸ ಇತ್ತು ಸಾಕ್ಬಿಡಮ್ಮ. ನಮ್ಮ ಮನೇಲಿ ನಮ್ಮೂರಲ್ಲೇ ಇಲ್ಲೇ ನೆಮ್ಮದಿ ಇರೋದು ಹೇಳ್ಬೇಕಾದ್ರೆ, ನಿಜ ಹೇಳ್ಬೇಕಾದ್ರೆ. ಅಲ್ಲಿಗಿಂತ ಸಿಟಿಗಿಂತ ಹಳ್ಳಿ ಜೀವನನೇ ನೆಮ್ಮದಿ ಜೀವನ. ಹೇಳ್ಬೇಕು ಅಂದ್ರೆ ಇಲ್ಲಿ ನಾವೇ ಹಳ್ಳಿಯಲ್ಲೇನೆ ತಗೋತೀವಿ. ಹೌದಾ? 30-40 ತಗೋತೀವಿ. ಸ್ಲೀವ್ ಹಾಕಿ ಸ್ಟಿಚ್ ಮಾಡಿದ್ರೆ 30 ತಗೋತಾ ಇದ್ದೆ ನಾನು ಮುಂಚೆ 2-3 ವರ್ಷದ ಹಿಂದೆ. ಹಂಗೆ ಸ್ಟಿಚ್ ಮಾಡೋದಾದ್ರೆ 20 ತಗೋತಾ ಇದ್ದೆ. ಇವಾಗ ಎಷ್ಟು ತಗೋತಾರೋ ಗೊತ್ತಿಲ್ಲ ಬೇರೆಯವರೆಲ್ಲ. ನಾನು ಮುಂಚೆ ಅಷ್ಟೇ ತಗೋತಾ ಇದ್ದಿದ್ದು. ಸ್ಲೀವ್ ಹಾಕಿ ಸ್ಟಿಚ್ ಮಾಡಿದ್ರೆ 30 ರೂಪೀಸ್. ಹಂಗೆ 3/4 ಸ್ಲೀವ್ದು ಸ್ಟಿಚ್ ಮಾಡ್ತೀವಲ್ಲ ಅದು 20 ರೂಪೀಸ್. ಈಗ ನೋಡ್ರಿ, ಬೇರೆ ಟೈಲರ್ ಹತ್ರ ಹುಡ್ಕೊಂಡು ಹೋಗೋ ಇದೇ ಇಲ್ಲ, ಕಷ್ಟ ಇಲ್ಲ, ದುಡ್ಡು ಖರ್ಚಾಗಲ್ಲ. ಡ್ರೆಸ್ ಅವ್ರು ಬರ್ತಿದಂಗೆ ಹೊಸ ಡ್ರೆಸ್ನ ಸ್ಟಿಚ್ ಹಾಕೋಬಿಡ್ತಾವ್ರು ಅವರೇ, ಅವ್ರ ಅಳತೆಗೆ ಏನು ಬೇಕೋ ಅದನ್ನ. ಈ ಟೈಲರಿಂಗ್ ಕಲಿಯೋದದ್ದು ಒಳ್ಳೆ ಇದಾಯ್ತು. ಗೊತ್ತಾ ಟೈಲರಿಂಗ್ ಕಲಿಯೋದು? ಬೇರೆಯವ್ರಿಗೆ ಹೊಲಿದಿದ್ರು ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಹೊಲ್ಕೋಬಹುದು. ಹೊಲ್ಕೊಂಡೇ ಇದ್ರು ಪರವಾಗಿಲ್ಲ. ಇವಾಗ ಯಾರು ಹೊಲಿಯಲ್ಲ ಜಾಸ್ತಿ, ಎಲ್ಲ ಡ್ರೆಸ್ಸು ಎಲ್ಲ ರೆಡಿ ತಗೋತಾರಲ್ಲ. ಅಟ್ಲೀಸ್ಟ್ ಸ್ಟಿಚ್ ಹಾಕೊಳಕ್ಕಾದ್ರೂ ಕಲಿಬೇಕು. ಸ್ಟಿಚ್ ಹಾಕೋಣಕ್ಕಾದ್ರೂ. ಮತ್ತಿನ್ನು ಬೇರೆ ಟೈಲರ್ ಹತ್ರ ಹೋದ್ರೆ ಅವರು ಹೇಳಿ ಟೈಮ್ ಹೋಗಿ ಮತ್ತೆ ಅವರು ನೀನ್ ಹೇಳಿದ ತರ ಒಪ್ಪೋತರ ಹಾಕೋದಿಲ್ಲ. ಅವ್ರಿಗೆ ಹೆಂಗ್ ಬೇಕೋ ಸುಮ್ಮನೆ ಸರಿ. ಇನ್ನೊಂದ್ ಏನ್ ಗೊತ್ತಾ, ಮಾಮೂಲಿ ಸುಮ್ನೆ ಡ್ರೆಸ್ ಹಾಕೊಳ್ಳೋ ಅಂತವ್ರಿಗೆ ಕೆಲವೊಂದ್ ಐಡಿಯಾ ಇರಲ್ಲ. ಹೌದಾ? ಸುಮ್ನೆ ಇವಾಗ ನಾನು ಸುಮ್ನೆ ಡ್ರೆಸ್ ಹಾಕ್ತೀನಿ ಅಂದ್ರೆ ಅವ್ರಿಗೆ ಐಡಿಯಾ ಇರಲ್ಲ. ಸುಮ್ನೆ ಅವ್ರು ಸ್ಟಿಚ್ ಹಾಕೊಡ್ತಾರೆ. ಇಲ್ಲಿ ಸ್ಲೀವ್ ಕರೆಕ್ಟ್ ಆಗೈತಾ, ಬಾಡಿ ಫ್ರೀ ಆಗಿ ಲೂಸ್ ಆಗೈತಾ ಅಷ್ಟೇ ಕೇಳೋದು. ಆದ್ರೆ ಶೇಪ್ ಎಲ್ಲ ತೆಗ್ದಿದ್ದಾರಾ, ಹೆಂಗೆ ಶೇಪ್ ನೀಟಾಗಿ ಕೂರ್ಸಿ ಶೇಪ್ ತೆಗ್ದು ಸ್ಟಿಚ್ ಹಾಕಿದಾರ ಅದೆಲ್ಲ ಯಾರು ಅಬ್ಸರ್ವ್ ಮಾಡಲ್ಲ. ಅದೆಲ್ಲ ಯಾರು ಗೊತ್ತಾಗೋದು? ಯಾರು ಅಬ್ಸರ್ವ್ ಮಾಡ್ತಾರೆ? ಅದು ಸ್ವಲ್ಪ ಗೊತ್ತಿರ್ಬೇಕು ಎಲ್ಲ. ಹೌದಾ? ಅದೇನೋ ಹೇಳ್ತಾರಲ್ಲ ಡ್ರೆಸ್ ಸೆನ್ಸ್ ಇರ್ಬೇಕು ಅಥವಾ ಅದೇನೋ ಹೇಳ್ತಾರೆ ಗೊತ್ತಾ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿರ್ಬೇಕಾ? ನೋಡಿ ಟಾಪು ತುಂಬಾ ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಆವಾಸ ಬ್ರ್ಯಾಂಡ್ ಅಲ್ಲಿ ಲೇಬಲ್ ತೆಗ್ದಾಕ್ಬಿಡ್ಲ? ತೆಗ್ದಾಕಿನಿ ಲೇಬಲ್. ಈಗ ಇದನ್ನ ಸ್ಟಿಚ್ ಹಾಕೋತಾ ಇದೀನಿ. ನಮ್ಮ ಮನೆಯವ್ರಿಗೆ ಹೆಂಗೋ ಒಳ್ಳೇದಾಯ್ತು, ಕಷ್ಟ ಆಗ್ಬಿಡೋದಿಲ್ಲ ಅಂದ್ರೆ. ಏನಿಲ್ಲ, ನೀನ್ ತಾನೇ ಸ್ಟಿಚ್ ಹಾಕೊಂಡು ಹಾಕೋಣದು. ನಾನ್ ಸ್ಟಿಚ್ ಹಾಕೊಂಡು ಹಾಕೊಳ್ಳೋದು, ಅದೇ ಸ್ಟಿಚ್ ಹಾಕ್ಸ್ಕೊಂಡ್ ಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ದಿದ್ರೆ ಕಷ್ಟ ಆಗ್ತಿತ್ತಾನೆ. ಏನಿಲ್ಲ, 3 ದಿನ ನೀನೇ ಕಾಯ್ಬೇಕಿತ್ತು. ಇವಾಗ ನೋಡಿ ಬರ್ತಿದಂಗೆ ಡ್ರೆಸ್ ಬರ್ತಿದಂಗೆ ಹಾಕೋತಾ ಇದೆ ಸ್ಟಿಚ್ಚು ಅಷ್ಟೇ. ನಿನಗೆ ಅನುಕೂಲ, ನಿನಗೆ ಒಳ್ಳೇದು, ನಿನಗೆ ಲಾಭ. ಏನು ಹೇಳ್ತಾರೆ ಅದು. ಈ ಸೀರೆ ಹೊಲಿಬೇಕಾದ್ರೆ ಇದೆಲ್ಲ ಟಿಪ್ಸ್ ಕೊಡ್ತಿರಲ್ಲ, ಈ ಡ್ರೆಸ್ ಹೊಲಿಬೇಕಾದ್ರೆ ಏನು ಟಿಪ್ಸ್ ಕೊಡಲ್ವಾ? ಅವ್ರ ಅಳತೆ ಸ್ಟಿಚ್ ಹಾಕೊಂಡ್ರೆ ಸಾಕು, ಡ್ರೆಸ್ ಅಲ್ಲೆಲ್ಲ ಏನ್ ಟಿಪ್ಸ್ ಇರಲ್ಲ. ಹೌದಾ? ಅಳತೆ ನೋಡ್ಕೋಬೇಕು. ಮತ್ತೆ ಇದು ಸೈಡ್ ಬರುತ್ತಲ್ವಾ, ಇದು ಸ್ಟ್ರೈಟ್ ಸ್ಟಿಚ್ ಹಾಕ್ಬಾರ್ದು, ಸ್ವಲ್ಪ ಹಿಂಗ್ ಕರ್ವಾಗಿ ಸ್ಟಿಚ್ ಹಾಕ್ಬೇಕು. ಶೇಪ್ ಇದು ಸ್ಟ್ರೈಟ್ ಹಾಕಿದಾರಲ್ವಾ ಇವರು, ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಆಗಿ ಹಾಕ್ಬಾರ್ದು, ಸ್ವಲ್ಪ ಹಿಂಗ್ ಕರ್ವ್ ಮಾಡಿ ಹಾಕ್ಬೇಕು, ಅವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಹಂಗ ನೋಡಿ ನಾನು ಹೇಳಿದ್ನಲ್ವಾ, ಈ ತರ ಹಿಂಗ್ ಕರ್ವ್ ಮಾಡ್ಬೇಕು. ಕಾಣಿಸ್ತಿಲ್ವಾ? ಈ ತರ ಕರ್ವಾಗಿ ಹಾಕೋಬೇಕು. ಯಾಕೆ? ಶೇಪ್ ನೀಟಾಗಿ ಕೂರುತ್ತೆ ಸೈಡ್. ಹೌದಾ? ಸ್ಟ್ರೈಟ್ ಹಾಕಿದ್ರೆ ಮೇಲಿಂದ ಕೆಳಕೆನ ಒಂದೇ ರೀತಿ ಇರುತ್ತೆ. ನೈಟಿ ಆಂಟಿ ನೈಟಿ ಹಾಕೊಂಡಂಗೆ. ನೈಟಿಗೂ ಶೇಪ್ ತೆಗಿತೀವಿ ಗೊತ್ತಾ ನಾವು. ಹೌದಾ? ನೀವು ಟೈಲರ್ ಬಿಡಿ, ಏನೇನೋ ತೆಗಿತೀರಾ. ಈಗ ಟಾಪ್ ಸ್ಟಿಚ್ ಹಾಕಿದ್ದಾಯ್ತು. ಬೇರೆ ಸ್ಲೀವ್ ಗಿವ್ ಏನು ಹಾಕಲ್ವಾ? ಸ್ಲೀವ್ ಆಯ್ತಲ್ವಾ, ಸ್ಲೀವ್ ಅವರೇ 3/4 ಸ್ಲೀವ್ ಅಲ್ವಾ, ಅವರೇ ಅಟ್ಯಾಚ್ ಮಾಡಿರ್ತಾರೆ. ಇದು ಏನು ಶಾರ್ಟ್ ಸ್ಲೀವ್ ಅಂದ್ರೆ ಇವಾಗ ಹಾಕೊಂಡಿದೆಯಲ್ಲ ಡ್ರೆಸ್, ಇದು ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳೋದು. ಸ್ಲೀವ್ ಅವರು ಕೊಟ್ಟಿದ್ದಾರೆ ಒಳಗಡೆ ಶೇಪ್ ತೆಗೆದು ಹಿಂಗ್ ಸೈಡ್ ಅಲ್ಲಿ ಜಾಯಿಂಟ್ ಮಾಡ್ಕೊಟ್ಟಿರ್ತಾರೆ, ನಾವು ಅದನ್ನ ಬಿಚ್ಚಿ ಕಟ್ ಮಾಡಿ ಶೇಪ್ ತೆಗೆದು ಸ್ಟಿಚ್ ಮಾಡ್ಕೋಬೇಕು. ಇದು ಏನಿಲ್ಲ, 3/4 ಸ್ಲೀವ್ ಅಲ್ವಾ, ಅವರೇ ಕೊಟ್ಟಿದ್ದಾರೆ ನೋಡಿ. ಅವರೇ ಅಟ್ಯಾಚ್. ಹೌದಾ? ವೈಟ್ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ.
ನೋಡ್ರಿ ಟೈಲರಿಂಗ್ ಗೊತ್ತಿರೋದಕ್ಕೆ ನಮ್ಮ ಶ್ರೀಮತಿಯವ್ರು ಆಗಲೇ ಸ್ಟಿಚ್ ಹಾಕ್ಕೊಂಡು ಹೊಸ ಡ್ರೆಸ್ ಹಾಕ್ಕೊಬಿಟ್ರು. ಈ ಡ್ರೆಸ್ಸು ಎಲ್ಲಿಂದ ತರಿಸಿದ್ದು, ಯಾರು ಕಳಿಸಿದ್ದು ಎಲ್ಲ ನಿಮ್ಗೆ ಡೀಟೇಲ್ಸ್ ಹೇಳಿದ್ದೀವಿ. ಆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಮತ್ತು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಸಹ ಇದೆ. ಡಿಸ್ಕ್ರಿಪ್ಷನಲ್ಲೂ ಅವ್ರ ನಂಬರು ಅಡ್ರೆಸ್ ಎಲ್ಲ ಇದೆ. ಅವ್ರನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವ್ರ ಹತ್ರ ಡ್ರೆಸ್ ತರಿಸೋದ್ರಿಂದ ಏನು ಲಾಭ ಗೊತ್ತಾ? ಏನು ಲಾಭ? ಹೊರಗಡೆ ಹೋಗಿ ಏನಾದರೂ ನಾವು ಬೇರೆ ಕಡೆ ಶೋರೂಮಲ್ಲಿ ಅಲ್ಲಿ ಇಲ್ಲಿ ತಗೋಬೇಕು ಅಂದರೆ ಅದಕ್ಕೆ ಟ್ಯಾಕ್ಸು ಅದು ಇದು ಅಂತ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ. ಆದರೆ ಇವ್ರ ಹತ್ರ ಅದು ಯಾವುದೂ ಇಲ್ಲ. ತುಂಬ ಕಡಿಮೆ ರೇಟ್ಗೆ ಕೈಗೆಟುಕುವ ಬೆಲೆ, ಯಾವಾಗಲೇ ಹೇಳಿದ್ವಲ್ಲ ಆ ಬೆಲೆಗೆ ಸಿಗುತ್ತೆ. ಹೆಣ್ಮಕ್ಳಿಗೂ ದುಡ್ಡು ಸೇವ್ ಆಗುತ್ತೆ. ಹೆಣ್ಮಕ್ಳು ಯಾರಾದರೂ ನೋಡ್ತಾ ಇದ್ರೆ ಅವ್ರ ಹತ್ರ ತರಿಸ್ಕೊಳ್ಳಿ ಡ್ರೆಸ್ಗಳನ್ನ, ನಿಮ್ಗೆ ಡ್ರೆಸ್ ಬೇಕು ಅಂದರೆ. ಮತ್ತು ಗಂಡು ಮಕ್ಕಳು ಅಷ್ಟೇ, ನಿಮ್ಮ ಸಿಸ್ಟರ್ಸು, ನಿಮ್ಮ ವೈಫು ಯಾರಾದರೂ ಇದ್ದರೆ ಅವ್ರಿಗೆ ಅವ್ರ ತರಿಸ್ಕೊಡಿ. ಮನ್ವಿ ಫ್ಯಾಷನ್ ವರ್ಲ್ಡ್ ಅವ್ರ ಕಡೆಯಿಂದಾನೆ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಎಲ್ಲಾದ್ರೂ ಕೆಲಸ ಏನು ಹೇಳ್ತಾರೆ ಅದನ್ನ ಅಲ್ಲಿ ಸೆಲೆಕ್ಷನ್ಗೆ ನಿಮಗೆ ನೋಡ್ಬೋದು. ಅವರೆಲ್ಲ ಇಟ್ಟಿದ್ದಾರೆ. ಏನು ಇಟ್ಟಿದ್ದಾರೆ ಅಲ್ಲಿ? ಮಾತಾಡ್ತಿದೀವಿ ನಾವು. ಮಾತಾಡೋ, ಹೇಳು. ವಿಡಿಯೋ ಆನ್ ಆಗುತ್ತೆ.